ನಿನ್ನೆ ದೆಹಲಿಯಲ್ಲಿ ಡಿಸಿಎಂ ಹುದ್ದೆ ಕುರಿತಾಗಿ ಬಿಸಿ ಬಿಸಿ ಚರ್ಚೆ ಆಗಿದೆಯಾ? ದೆಹಲಿಯಿಂದ ದುಬೈಗೆ ಹಾರಿದ್ಯಾಕೆ ಸತೀಶ್ ಜಾರಕಿಹೊಳಿ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಇಲ್ಲಿ ಮೂಡಿ ಬರ್ತಾ ಇದೆ. ಒಂದು ಕಡೆ ಗೃಹ ಸಚಿವರು ಹೇಳ್ತಾರೆ ಡಿಸಿಎಂ ಕುರಿತಾಗಿ ಯಾವುದೇ ಚರ್ಚೆಗಳಾಗಿಲ್ಲ ಅಂತ, ಮತ್ತೊಂದು ಕಡೆ ಚರ್ಚೆಗಳಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಇನ್ನು 2 ದಿನಗಳಿಂದ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಂತಹ ಸತೀಶ್ ಜಾರಕಿಹೊಳಿ ದಿಢೀರಂತ ದುಬೈಗೆ ಹಾರಿದ್ದಾರೆ. ಸೊ ಹೀಗಾಗಿ ಸಾಹುಕಾರ ವಿದೇಶಿ ಪ್ರವಾಸದಿಂದ ಈ ಕಡೆ ಡಿಸಿಎಂ ಡಿಕೆಶಿಗೆ ಟೆನ್ಷನ್ ಕೂಡ ಶುರುವಾಗಿದೆ. 3-4 ದಿನಗಳ ಕಾಲ ಜಾರಕಿಹೊಳಿ ದುಬೈನಲ್ಲೇ ಇರಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. 2 ದಿನಗಳಿಂದ ದೆಹಲಿಯಲ್ಲೇ ತಂಗಿದ್ರು ಜಾರಕಿಹೊಳಿ. ಇದೀಗ ದಿಢೀರಂತ ದುಬೈಗೆ ಹಾರಿದ್ಯಾಕೆ? ದುಬೈನಲ್ಲಿ ಇನ್ನೂ 3-4 ದಿನಗಳ ಕಾಲನೇ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಅವರ ಆಪ್ತರು ಹೇಳ್ತಾ ಇದ್ದಾರೆ ದುಬೈ ಟ್ರಿಪ್ ಏನಿದೆ ಅದು ಬಿಸ್ನೆಸ್ಗೋಸ್ಕರ, ಬಿಸ್ನೆಸ್ ಟ್ರಿಪ್, ಅದು ರಾಜಕೀಯ ಸಂಬಂಧ ಅಲ್ಲ ಅಂತ ಜಾರಕಿಹೊಳಿ ಆಪ್ತರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸತೀಶ್ ಜಾರಕಿಹೊಳಿ ಅವರ ನಡೆ ಸಾಕಷ್ಟು ಕುತೂಹಲಕ್ಕೀಡು ಮಾಡ್ತಾ ಇದೆ ಅಂತಾನೆ ಹೇಳಬಹುದು. ಹೈಕಮಾಂಡ್ ಬುಲಾವ್ ಕೊಟ್ಟಿದ್ದಂತಹ ಹಿನ್ನೆಲೆಯಲ್ಲಿ ಮೊನ್ನೆನೇ ದೆಹಲಿಗೆ ತೆರಳಿದ್ಲು. ಇನ್ನು 2 ದಿನಗಳಿಂದ ಅಲ್ಲೇ ವಾಸ್ತವ್ಯ ಕೂಡ ಹೂಡಿದ್ರು. ಈಗ ದಿಢೀರಂತ ನೇರವಾಗಿ ದೆಹಲಿಯಿಂದ ದುಬೈಗೆ ಹಾರಿದ್ದಾರೆ. ದೆಹಲಿಯಲ್ಲಿ ಹಾಗಾದ್ರೆ ಡಿಸಿಎಂ ವಿಚಾರವಾಗಿ ಚರ್ಚೆಗಳಾಯ್ತಾ, ಆಗಿಲ್ವಾ, ಏನು ಎತ್ತ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳಿರಬಹುದು. ಈ ಕಡೆ ಗೃಹ ಸಚಿವರು ಹೇಳ್ತಾರೆ ಡಿಸಿಎಂ ಹುದ್ದೆ ಕುರಿತಾಗಿ ಯಾವುದೇ ಚರ್ಚೆಗಳಾಗಿಲ್ಲ, ಸದ್ಯಕ್ಕೆ ಅದು ಯಾವುದೂ ಇಲ್ಲ ಅಂತ ಹೈಕಮಾಂಡ್ ನಾಯಕರು ಕೂಡ ಹೇಳಿಬಿಟ್ರು. ಸೊ ಹೀಗಾಗಿ ಯಾವುದೇ ಚರ್ಚೆಗಳಾಗಲಿಲ್ಲ ಅಂತ ಗೃಹ ಸಚಿವರು ಹೇಳಿದ್ರು. ಸೊ ಹೀಗಾಗಿ ಬೇಸರದಿಂದ ಏನಾದರೂ ಸತೀಶ್ ಜಾರಕಿಹೊಳಿ ದುಬೈಗೆ ಹಾರಿದ್ರ ಅಥವಾ ಏನು ಎತ್ತ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಅನುಮಾನದ ಪ್ರಶ್ನೆಗಳು ಕೂಡ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಒಂದು ಕಡೆ ಡಿಸಿಎಂ ಹುದ್ದೆ ಕುರಿತಾಗಿ ದೆಹಲಿ ಅಂಗಳದಲ್ಲಿ ಚರ್ಚೆಗಳಾಗಿದೆಯಾ ಅನ್ನೋದನ್ನ ನೋಡ್ತಾ ಹೋದ್ರೆ ಗೃಹ ಸಚಿವರು ಹೇಳಿದಂತಹ ಹೇಳಿಕೆಗಳ ಮೇರೆಗೆ ಯಾವುದೇ ಚರ್ಚೆಗಳಾಗಿಲ್ಲ, ಸದ್ಯಕ್ಕಂಥದ್ದೇನೂ ಇಲ್ಲ ಅಂತ ಹೇಳ್ಬಿಟ್ರು ಅಂದಂದ್ರು. ಈ ಕಡೆ ಸತೀಶ್ ಜಾರಕಿಹೊಳಿ ದೆಹಲಿಯಿಂದ ನೇರವಾಗಿ ದುಬೈಗೆ ಹಾರಿದ್ದಾರೆ. ಏನಿದು ಸತೀಶ್ ಜಾರಕಿಹೊಳಿ ಅವರ ನಡೆ ಅಂತ, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್. ಮಧುಮಾಲ, ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿದೆ ಅಂತ 3 ಡಿಸಿಎಂ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅಂತ, ಮತ್ತು ಆ ಮೂಲಕ ಲೋಕಸಭಾ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಈ ಒಂದು 3 ಡಿಸಿಎಂ ಹುದ್ದೆಗಳು ಸಹಕಾರಿ ಆಗ್ತವೆ ಅಂತ ನಮ್ಮ ಲೆಕ್ಕಾಚಾರವನ್ನು ಏನು ರಾಜಣ್ಣ ಇರ್ಬೋದು ಮತ್ತು ಸತೀಶ್ ಜಾರಕಿಹೊಳಿ ಇರ್ಬೋದು, ಅದೇ ರೀತಿ ಪರಮೇಶ್ವರ್ ಇರ್ಬೋದು, ಎಚ್ ಮಹದೇವಪ್ಪ ಮತ್ತು ಅದೇ ರೀತಿ ಹಿರಿಯ ಸಚಿವರಾದಂತಹ ಕೆಲವು ನಾಯಕರುಗಳು ಸಹ ಇದರಲ್ಲಿ ಇನ್ವಾಲ್ವ್ ಆಗಿ, ಇನ್ಕ್ಲೂಡಿಂಗ್ ಈ ಒಂದು ವಿಷಯದಲ್ಲಿ ದಿನೇಶ್ ಗುಂಡೂರಾವ್ ಸಹ ಸಾಥ್ ನೀಡುವ ಮೂಲಕ ಎಲ್ಲ ಒಂದ್ ಕಡೆ ಸರ್ಕಾರದ ಮೇಲೆ ಅಥವಾ ಮುಖ್ಯಮಂತ್ರಿಗಳ ಒತ್ತಡ ಹೇರಿ ಡಿಸಿಎಂ ಸ್ಥಾನವನ್ನು ಸೃಷ್ಟಿ ಮಾಡಬೇಕು ಮತ್ತು ತಮಗೆ ಡಿಸಿಎಂ ಸ್ಥಾನವನ್ನು ಪಡ್ಕೊಳ್ಬೇಕು ಅಂತ ಪ್ರಯತ್ನವನ್ನ ಸಾಕಷ್ಟು ನಡೆಸಿದ್ರು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಮುಂಚೂಣಿಯಾಗಿದ್ರು. ಹೀಗಾಗಿ ಮೊನ್ನೆ ನಡೆದಂತಹ ಕಾಂಗ್ರೆಸ್ನ ಸಂಯೋಜಕರು, ಜಿಲ್ಲಾ ಸಂಯೋಜಕರಾಗಿ ಎಲ್ಲಾ ಸಚಿವರುಗಳ ನಿಯೋಜನೆ ಮಾಡಿದ್ರು. ಆ ಸಂದರ್ಭದಲ್ಲಿ ದೆಹಲಿಗೆ ತೆರಳಿದಂತಹ ಸತೀಶ್ ಜಾರಕಿಹೊಳಿ ಅಲ್ಲಿಂದ ನೇರವಾಗಿ ಅವರು ದುಬೈಗೆ ಪ್ರವಾಸವನ್ನ ಮಾಡಿದ್ದಾರೆ. ಈ ಹಿಂದೆನೂ ಸಹ ದೀಪಾವಳಿ ಸಂದರ್ಭದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನ ಶಾಸಕರ ಜೊತೆ ಅವರು ದುಬೈಗೆ ತೆರಳುತ್ತೀವಿ ಅಂತ ಒಂದು ಮಾಹಿತಿಯನ್ನು ನೀಡಿದ್ರು. ಅದಕ್ಕೆ ಕಾರಣ ಅಂತಂದ್ರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಾವು ನಮ್ಮ ಬೇಡಿಕೆಯನ್ನ ಮುಂದಿಡ್ತೇವೆ ಅಂತ ಒಂದು ಡಿಮ್ಯಾಂಡ್ ಅನ್ನು ಇಟ್ಟರು. ನಂತರ ಅದನ್ನು ಮುಖ್ಯಮಂತ್ರಿಗಳು ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ದುಬೈಗೆ ತೆರಳಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಮಾತನ್ನ ಪಕ್ಷದ ವರಿಷ್ಠರು ಕೇಳದಿರೋ ಕಾರಣಕ್ಕೋಸ್ಕರ ಅಥವಾ ಡಿಸಿಎಂ ಸೃಷ್ಟಿ ಮಾಡ್ತೀವಿ ಅಂತ ಅನ್ನೋದ್ ಬಗ್ಗೆ ಅವ್ರು ಆಡಿರೋ ಮಾತುಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವುದೇ ಕಾರಣಕ್ಕೂ ಲೋಕಸಭಾ ಚುನಾವಣೆ ಆಗೋ ತನಕ ಯಾವುದೇ ತೀರ್ಮಾನ ಆಗೋದು ಬೇಡ ಮತ್ತು ಇದು ಬೇರೆ ರೀತಿಯ ಸಂದೇಶನ ಕೊಡುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟ ಹಿನ್ನೆಲೆಯಲ್ಲಿ ಅದರಿಂದ ಬೇಸರಗೊಂಡು ಸತೀಶ್ ಜಾರಕಿಹೊಳಿ ದುಬೈಗೆ ತೆರಳಿದಾರ ಅಥವಾ ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಜೊತೆಗೆ ಕೆಲ ಶಾಸಕರು ಸಹ ತೆರಳುತ್ತಾರೆ ದುಬೈಗೆ ಅಂತ ಮಾಹಿತಿ ಇದೆ. ಅಂದ್ರೆ ಒತ್ತಡ ಇರುವಂತಹ ತಂತ್ರದ ಭಾಗವಾಗಿ ಸತೀಶ್ ಜಾರಕಿಹೊಳಿ ಈ ರೀತಿ ಕಾರ್ಯತಂತ್ರವನ್ನ ರೂಪಿಸಿದ್ರೆ ಅಂತ ಸಹ ಅನುಮಾನಕ್ಕೆ ಕಾರಣವಾಗಿದೆ. ಈ ಒಂದು ಬಗ್ಗೆ ಸತೀಶ್ ಜಾರಕಿಹೊಳಿನ ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡಿದ್ರೆ ಅವರು ಸಂಪರ್ಕ ಸಿಗ್ತಾ ಇಲ್ಲ. ಒಂದ್ ವೇಳೆ ಸತೀಶ್ ಜಾರಕಿಹೊಳಿ ಜೊತೆ ಕೆಲ ಶಾಸಕರು ಸಹ ದೆಹಲಿಯಿಂದ ದುಬೈಗೆ ತೆರಳುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಇದೆ. ಒಂದ್ ವೇಳೆ ಆ ಒಂದು ಪ್ರಯತ್ನ ನಡೆದಿದ್ದೆ ಅದರಲ್ಲಿ ಡಿ.ಕೆ. ಶಿವಕುಮಾರ್ ಈ ಒಂದು ಡಿಸಿಎಂ ಹುದ್ದೆ ಸೃಷ್ಟಿ ಮಾಡೋದಕ್ಕೆ ತಡಿತಾ ಇದ್ದಾರೆ. ಅದಕ್ಕೆ ಒಂದಷ್ಟು ಅಡ್ಡಿ ಆತಂಕಗಳು ಎದುರಾಗುತ್ತೆ ಮತ್ತು ಸರ್ಕಾರದಲ್ಲಿ ಒಂದಷ್ಟು ಗೊಂದಲ ಉಂಟಾಗುವಂತ ಒಂದು ಸಾಧ್ಯತೆನೂ ಸಹ ಕಂಡು ಬರ್ತಾ ಇದೆ. ಹೀಗಾಗಿ ಇನ್ನೂ ಒಂದಷ್ಟು ಜನ ಶಾಸಕರು ನಿನ್ನೆ ಮತ್ತು ಇಂದು ಸಹ ದೆಹಲಿಗೆ ತೆರಳ್ತಾ ಇದ್ದಾರೆ. ದೆಹಲಿಯಿಂದ ನೇರವಾಗಿ ದುಬೈಗೆ ಹೋಗ್ತಾರೆ ಅಂತ ಮಾಹಿತಿ ಇದೆ. ಇನ್ನೂ ಸಹ ಯಾರೆಲ್ಲ ಶಾಸಕರು ತೆರಳುತ್ತಾರೆ ಅನ್ನೋದು ಸಹ ಒಂದಷ್ಟು ಚರ್ಚಿತ ವಿಷಯವಾಗಿದೆ.
ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೆಲ ಶಾಸಕರನ್ನ ತಮ್ಮ ಒಂದು ಏನು ಅನುದಾನ ಕೊಡುವಂತ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಅವ್ರನ್ನ ಸಹ ಸಂಪರ್ಕಿಸಿ ಅವರೇನು ಡಿ ಕೆ ಶಿವಕುಮಾರ್ ಭೇಟಿ ಮಾಡ್ತಾರೆ, ಅವ್ರಿಗೆ ಸಹ ಅನುದಾನ ಕೊಡುವ ಮೂಲಕ ಅವರನ್ನ ಇವ್ರ ವಿರುದ್ಧ ಎತ್ತಿ ಕಟ್ಟುವ ಅಥವಾ ತಮ್ಮ ಸಂಖ್ಯೆಯನ್ನು ಹೆಚ್ಚಳ ಮಾಡ್ಕೊಳ್ಳೋ ಪ್ರಯತ್ನ ನಡೆಸಿದೆ ಅಂತ ನಮ್ಮ ಮಾಹಿತಿ ಸಹ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಒಂದು ಬಣ ರಾಜಕೀಯ ಏನಿದೆ, ಬಣ ರಾಜಕೀಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಳವಾಗುವಂತ ಸಾಧ್ಯತೆ ಇದೆ. ಲೋಕಸಭಾ ಚುನಾವಣೆ ಆಯ್ಕೆ ವೇಳೆಗೆ ಇನ್ನಷ್ಟು ಹೆಚ್ಚಳವಾಗುವಂತ ಸಾಧ್ಯತೆ ಇದೆ ಮತ್ತು ಈ ಗೊಂದಲವನ್ನ ಪಕ್ಷದ ವರಿಷ್ಠರು ಬಗೆಹರಿಸಿದ್ದಲ್ಲಿ ಇದರ ಮುಂದಿನ ತಿಂಗಳಲ್ಲಿ ಪರಿಣಾಮವನ್ನು ಪಕ್ಷದಲ್ಲಿ ನಿರ್ಮಾಣವಾಗುವಂತ ಸಾಧ್ಯತೆ ಹೆಚ್ಚಳವಾಗಿದೆ. ಮಧುಮಾಲ, ಎಸ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.